ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತಿನ ಎಪಿಸೋಡಲ್ಲಿ ಅಮೃತಧಾರೆ ಸೀರಿಯಲಲ್ಲಿ ಏನಾಗುತ್ತೆ ನೋಡುವ. ಮಲ್ಲಿ ಕೈಯಲ್ಲಿ ಸಿಕ್ಕಿ ಬೀಳ್ತಾನ ಜಯದೇವು. ಹಾಗೆ ಕನಕದುರ್ಗ ಹೋಗಿರೋರಿಗೆ ಏನಾದರೂ ಕ್ಲೂ ಸಿಗುತ್ತಾ ಶಕುಂತಲಾ ದೇವಿ ಬಗ್ಗೆ ಅಂತ ನೋಡುವ. ಹಾಗೆ ಇವರು ಗೌತಮ್ ಭೂಮಿಕೆಲ್ಲ ಅವರ ಗೆಸ್ಟ್ ಹೌಸಿಗೆ ಬರ್ತಾರೆ. ಹಾಗೆ ಭೂಮಿ ಕೇಳ್ತಾಳೆ, ತುಂಬ ಚೆನ್ನಾಗಿದೆ ಪ್ಲೇಸ್, ಪ್ಲೆಸೆಂಟ್ ಆಗಿದೆ ಅಂತ. ನಿಜಾಗೆ ಹಾಗೇನೆ ಇಲ್ಲಿ ಸದ್ದು ಗದ್ದಲ ಪೊಲ್ಯೂಷನ್ ಏನಿರಲ್ಲ, ಪ್ರಶಾಂತವಾಗಿರುತ್ತೆ ಅಂತ ಗೌತಮ್ ಹೇಳ್ತಾನೆ. ಓಕೆ, ಆನಂದ್ ಹೇಳ್ತಾನೆ, ಓದ್ಲೋ ಹೊಡೆಯೋರಿಗೆ ಕುಡಿಯೋರಿಗೆ ಪಾರ್ಟಿ ಮಾಡೋರಿಗೆ ಒಳ್ಳೆ ಜಾಗ ಅಂತ. ಆವಾಗ ಭೂಮಿಗೆ ಕೇಳ್ತಾಳೆ, ಹೌದು ಗೌತಮ್ ಅವರೇ, ನಿಮ್ಮದು ಫ್ಯಾಕ್ಟ್ರಿ ಇರುವ ಕಡೆ ಎಲ್ಲ ಈ ಗೆಸ್ಟ್ ಹೌಸ್ ಇದೆಯಾ ಅಂತ. ಮದುವೆಯಾಗಿ ಮಗು ಆಗೋ ಅಂಥದ್ದಲ್ಲಿದ್ದೀರಾ, ಇನ್ನು ನಿಮ್ಮದು ಅಂತ ಪದ ಬಳಸ್ತಿದ್ದೀರಲ್ಲ, ಸ್ವಲ್ಪ ಅಪ್ಡೇಟ್ ಆಗಿ ನಮ್ಮದು ಅಂತ ತುಂಬ ಗೆಸ್ಟ್ ಹೌಸ್ ಇದೆ ಅಂತ ಹೇಳ್ತಾನೆ. ನಾವಿಲ್ಲದಾಗ ಇಲ್ಲಿ ಯಾರಿರ್ತಾರೆ, ಕ್ಲೈಂಟ್ಸ್ ಬಂದರೆ ಸ್ಟೇ ಮಾಡ್ತಾರೆ, ಇಲ್ಲಾದರೆ ಸ್ಟಾಫ್ಸ್ ನೋಡ್ಕೊಳ್ತಾರೆ ಅಂತ ಹೇಳ್ತಾನೆ ಗೌತಮ್. ಅಲ್ಲ, ನೀವು ಇಷ್ಟೆಲ್ಲ ಖರ್ಚು ಮಾಡಿ ಇದೆಲ್ಲ ಯಾಕೆ ಕಟ್ಟಬೇಕು, ರೂಮಲ್ಲಿ ನಾವು ಹೋಟೆಲಲ್ಲಿ ಸ್ಟೇ ಮಾಡ್ಬೋದಲ್ಲ ಅಂತ. ಅದಕ್ಕೆ ಗೌತಮ್ ಹೇಳ್ತಾನೆ, ಇದು ಎಲ್ಲ ನಾನು ಮಾಡಿದ್ದಲ್ಲ, ನನ್ನ ಅಪ್ಪ ಮಾಡಿದ್ದು. ಅವರು ಬೆಂಗಳೂರಲ್ಲೆಲ್ಲ ಜಂಜಾಟ ಬೇಜಾರಾಗಿರುವಾಗ ಬಂದು ಸ್ಟೇ ಮಾಡಿ ಎಂಜಾಯ್ ಮಾಡಲಿಕ್ಕೆ ಅಂತ ಇದು ಕಟ್ಟಿಸಿದ್ದು ಎಲ್ಲ ಕಡೆ ಅಂತ ಹೇಳ್ತಾನೆ. ಇಲ್ಲಿ ಗೌತಮ್ನ ತಂಗಿ ಮತ್ತು ಅವರ ಒಟ್ಟಿಗೆ ಬಂದಿದ್ದಾರಲ್ಲ, ಅವರು ಒಟ್ಟಿಗೆ ಮಾತಾಡ್ತಾ ಇರ್ತಾರೆ. ಅಸಿಸ್ಟೆಂಟಾಗಿ ಜಾಯ್ನ್ ಆಗಿದ್ದಾರಲ್ಲ ಅವರಿಬ್ಬರು ಒಂದೇ ಸ್ಕೂಲ್ ಅವರಾಗಿರಿಂದ ಈಗ ಚೆನ್ನಾಗಿ ಮಾತಾಡ್ತಾ, ನೀವು ಇಷ್ಟು ಕಷ್ಟ ಇದ್ದರೂ ನೀವು ಇಷ್ಟು ಓದಿರೋದು ತುಂಬ ಒಳ್ಳೆಯದು ಅಂತೆಲ್ಲ ಹೇಳ್ತಾಳೆ. ಹಾಗೆ ಅವರು ತುಂಬ ಚೆನ್ನಾಗಿ ಮೊದಲೇದು ಸ್ಕೂಲ್ದು ಅವರ ಕಷ್ಟ ಎಲ್ಲ ಮಾತಾಡ್ತಾ ಇರ್ತಾರೆ. ಹಾಗೆ ಮಧ್ಯದಲ್ಲಿ ಕೇಳ್ತಾನೆ, ನೀವು ತುಂಬ ಚೆನ್ನಾಗಿ ಓದ್ತಾ ಇದ್ದೀರಾ, ಏನಾಯ್ತಂತ. ಅದು ದೊಡ್ಡ ಕತೆ ಚಿಕ್ಕದಾಗಿ ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಏನಿಲ್ಲ, ನಾವು ಅಣ್ಣನ ಜೊತೆ ಇರಲಿಲ್ಲ ಮೊದಲು ಅಂತ ಹೇಳ್ತಾಳೆ. ಯಾವುದೋ ಕಾರಣಕ್ಕೆ ಅಮ್ಮ ಮನೆ ಬಿಟ್ಟು ಬರುವ ಹಾಗೆ ಆಯಿತು. ಹಾಗೆ ನನಗೂ ಮನೆಯಲ್ಲಿ ಕಷ್ಟ ಜಾಸ್ತಿ ಆಯಿತು, ಅದರಿಂದಾಗಿ ನಾನು ಅಮ್ಮನಿಗೂ ಈ ಥರ ಆಗಿ ಅವರನ್ನು ನೋಡ್ಕೊಳ್ಳೋ ಹಾಗೆ ಆಯಿತು, ಅದರಿಂದಾಗಿ ನಾನು ನನ್ನ ಎಜುಕೇಷನ್ ಬಿಟ್ಟೆ ಅಂತ ಹೇಳ್ತಾಳೆ. ಹಾಗೆ ಬೆಳೆದು ದೊಡ್ಡದಾದೆ. ಆಮೇಲೆ ಒಬ್ಬರು ಸಿಕ್ಕಿದ್ರು, ಅವರ ಜೊತೆ ಮದುವೆ ಆಯಿತು. ಮದುವೆ ಆದಮೇಲೆ ಅದು ಚೆನ್ನಾಗಿರುತ್ತೆ ಅಂದ್ಕೊಂಡೆ, ಆದರೆ ನರಕ ಅನುಭವಿಸಿದೆ. ಸಾಕು ಇಷ್ಟು, ನನಗೆ ಅದನ್ನು ಮತ್ತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಸುಧಾ. ಹಾಗೆ ಇಲ್ಲಿ ಜಯದೇವ್ನ ಹುಡುಗಿ ಮನೆಗೆ ಬರ್ತಾಳೆ. ಅವನು ಎಲ್ಲರನ್ನು ಕಳಿಸಿರ್ತಾನೆ, ಮಲ್ಲಿಯನ್ನು ಮತ್ತು ಕೆಲಸದವರಿಗೆಲ್ಲ ಮನೆಗೆ ಕಳಿಸಿರ್ತಾನೆ. ಸೊ ಬೇಬಿ, ಇಲ್ಲಿ ಯಾರಿಲ್ಲ ಆದರೂ ಭಯ ಅಂತ ಹೇಳ್ತಾನೆ. ಬೇಬಿ, ಇದು ಡ್ರೀಮ್ ಕಮ್ ಟ್ರೂ ಆದಾಗೆ, ಫುಲ್ ಪ್ರೈವಸಿ, ಫುಲ್ ಜಾಲಿ ಅಂತ ಹೇಳ್ತಾನೆ. ಇಷ್ಟು ದಿನ ಕದ್ದು ಮುಚ್ಚಿ ಕಾಡಲ್ಲಿ ಇದ್ದ ಸಿಂಹನನ್ನು ಗೂಡಿಗೆ ಹಾಕಿದಾಗೆ ಆಗಿತ್ತು, ಆದರೆ ಇವತ್ತು ಕಾಡಲ್ಲಿ ಹುಲಿ ಮತ್ತು ಸಿಂಹ ಬೇಟೆಯಾಡುತ್ತಲ್ಲ, ಆ ಥರ ಫೀಲ್ ಆಗುತ್ತೆ ಅಂತ ಹೇಳ್ತಾನೆ. ಇವತ್ತು ನಂದೇ ಸಾಮ್ರಾಜ್ಯ, ಆ ಜೋಶಲ್ಲಿದ್ದೀನಿ ಅಂತ. ಅದಕ್ಕೆ ಅವಳು ನಂದು ಅಷ್ಟೇ ಅಂತ ಹೇಳ್ತಾಳೆ. ನನಗೂ ತುಂಬ ಖುಷಿ ಆಗ್ತಿದೆ, ನೀವು ಮನಸ್ಸು ಮಾಡಿದರೆ 5 ಸ್ಟಾರ್ ಹೋಟೆಲ್ ಎಲ್ಲಿಯಾದರೂ ಕರ್ಕೊಂಡು ಹೋಗ್ಬೋದಿತ್ತು, ಆದರೆ ಮನೆ ಕರ್ಕೊಂಡು ಬಂದ್ರೆ ಅಲ್ಲ, ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ಇವತ್ತು ನನಗೆ ಈ ಮನೆ ಸೊಸೆ ಅಂತಲೇ ಫೀಲ್ ಆಗುತ್ತೆ. ಏನು ಸೊಸೆ ಅಂತ ಫೀಲ್ ಆಗ್ತಿದೆಯಾ, ಅದನ್ನು ಮನಸ್ಪೂರ್ವಕವಾಗಿ ಮಾಡುವ ಅಂತ ಹೇಳ್ತಾನೆ ಅವನು. ಮನೆ ತುಂಬಿಸ್ಕೊಳ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ ಅವಳನ್ನು. ಇಲ್ಲಿ ಸುಧಾಮನನ್ನು ಕರ್ಕೊಂಡೋಗಿ ತೋಟ ಎಲ್ಲ ತೋರಿಸ್ತಾ ಇರ್ತಾಳೆ. ಅವಾಗ ಅವಳ ಮಗಳು ಬಂದು ಹೇಳ್ತಾಳೆ, ಅಲ್ಲ ನೀನು ಯಾಕೆ ನನಗೆ ಹೇಳಿಲ್ಲ, ಏನು ನಿನ್ನ ಫ್ರೆಂಡು ನನ್ನ ಫ್ರೆಂಡ್ ಅಂತ ಯಾಕೆ ಹೇಳಿಲ್ಲ ಅಂತ ಹೇಳ್ತಾಳೆ. ಒಂದು ವಿಷಯ ಹೇಳಿಲ್ಲ ನೀವು, ಫ್ರೆಂಡು ಚಿಕ್ಕ ಇರುವಾಗ ನಿಮಗೆ ಒಂದು ಲೆಟ್ರ್ ಬರೆದಿದ್ದರಂತೆ, ಅದನ್ನೂ ಹೇಳಿಲ್ಲ. ಅದನ್ನೇ ಯಾರು ಹೇಳಿದ್ದು, ಅವರೇ ಹೇಳಿದ್ದು ಅಂತ ಹೇಳ್ತಾಳೆ. ಈ ಕಿತಾಪತಿ ಹೊಡೆದೇನ, ಬಾಲ ಬಿಚ್ಚಲ್ಲ ಅಂತೇಳಿ ಬಾಲ ಬಿಚ್ಚಿದ್ರಲ್ಲ, ಈಗ ಮಾಡ್ತೀನಿ ಲಚ್ಚಿ, ನೀನು ಅಮ್ಮನ ಜೊತೆ ದೊಡ್ಡರ ಜೊತೆ ಇಲ್ಲೇ ಇರು, ನಾನು ಬರ್ತೀನಿ ಅಂತ ಹೋಗ್ತಾಳೆ. ಸುಧಾ ಬಂದು ಅವನಿಗೆ ಬೈತಾಳೆ, ಏನು ಮಾನ ಮರ್ಯಾದೆ ಇದೆಯಾ, ಏನು ಯಾಕೆ ಬೈತಿದ್ದೀರಾ, ಮತ್ತು ಹೋಗಿ ಮಗು ಹತ್ರ ಆ ಥರ ಎಲ್ಲ ಹೇಳಿದ್ರಲ್ಲ ಅಂತ ಹೇಳ್ತಾಳೆ. ಅಲ್ಲ, ಹೋಗಿ ಆ ಮಗು ಅಲ್ಲಿ ಆ ಥರ ಎಲ್ಲ ವಿಷಯ ಹೇಳಿದ್ರಲ್ಲ, ನನಗೆ ಇದೆಲ್ಲ ಇಷ್ಟ ಆಗಲ್ಲ, ನಾನು ಏನು ಮಾಡ್ತೀನಿ ನೋಡಿ, ಬಾಲ ಬಿಚ್ಚಲ್ಲ ಅಂತೇಳಿ ಬಾಲ ಬಿಚ್ಚಿದ್ರಲ್ಲ ಅಂತ ಹೇಳ್ತಾಳೆ. ಬೇಕು ಅಂತ ನಾನು ಹೇಳಿಲ್ಲ, ಅವಳು ನಿನ್ನ ಬಗ್ಗೆ ಏನು ಗೊತ್ತು ಅಂತ ಕೇಳಿದ್ಲು, ಅದಕ್ಕೆ ಆ ಫ್ಲೋದಲ್ಲಿ ನನಗೆ ಬಾಯಿ ಬಿಚ್ಚಿಸಿದ್ಲು, ಅದಕ್ಕೆ ಹೇಳಿದೆ ಅಂತ ಹೇಳ್ತಾಳೆ. ನಿಮ್ಮನ್ನು ನಂಬಿ ಮಗುವನ್ನು ಓದಿಸ್ಲಿಕ್ಕೆ ನಿಮ್ಮ ಹತ್ರ ಕಳಿಸ್ತೀನಲ್ಲ, ಸಾಕು, ಇನ್ನು ಯಾವತ್ತೂ ನಿಮ್ಮ ಮಗುವನ್ನು ಓದಿಸ್ಲಿಕ್ಕೆ ಕಳಿಸಲ್ಲ ಅಂತ ಹೇಳ್ತಾಳೆ. ಹಾಗೆ ಇಲ್ಲಿ ಜಯದೇವ್ ಅವನ ಹುಡುಗಿಯನ್ನು ಸೇರೋದು ಒಳಗಡೆ ಬರಮಾಡ್ಕೊಳ್ತಾನೆ. ಹಾಗೆ ಹೇಳ್ತಾನೆ, ನೀನು ಫಸ್ಟ್ ಟೈಮ್ ಬಂದಾಗ ನಾನಲ್ಲಿದ್ದೆ, ಇವತ್ತು ನಿನಗೆ ಫುಲ್ ಮನೆ ಹೋಮ್ ಟೂರ್ ಮಾಡಿಸ್ತೀನಿ, ಹಾಗೆ ಮತ್ತೆ ನೋಡುವ ಏನೆಲ್ಲ ಮಾಡುವ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಲಚ್ಚಿನು ಎಂಟ್ರಿ ಆಗ್ತಾಳೆ. ಅವಳು ಹೋಗಿರಲ್ಲ, ಅವಳು ಬೇಕಂತಲೇ ಪ್ಲ್ಯಾನ್ ಮಾಡಿ ಹೋಗೋ ನಾಟಕ ಮಾಡಿದ್ದು, ಅವಳು ಬಂದಿದ್ದಾಳೆ. ಇದು ನನ್ನ ರೂಮು,
ಆದರೆ ಇದು ನನ್ನ ರೂಮ್ ಅಂತ ನಿನಗೆ ಆಲ್ರೆಡಿ ಗೊತ್ತಿದೆ ಅಲ್ಲ, ನಾವಿಲ್ಲೇ ಫಸ್ಟ್ ಮೀಟ್ ಆಗಿದ್ದು ಅಂತ ಕೇಳ್ತಾನೆ. ಹಾಗೆ ರೂಮಲ್ಲಿ ಕೇಕೆಲ್ಲ ಇಟ್ಟಿರ್ತಾನೆ. ಕೇಕ್ ಯಾಕೆ ಬೇಬಿ, ಇದು ನಮ್ಮ ಬಾಲಲ್ಲಿ ಮೆಮೊರೇಬಲ್ ಆಗಿರಬೇಕು, ಅದಕ್ಕೆ ಕೇಕ್ ಅಂತ ಹೇಳ್ತಾನೆ. ಹಾಗೆ ಮಾತಾಡ್ತಾ ಅವನು ಕೇಳ್ತಾನೆ ಈ ಖುಷಿಗೆ ಏನಿಲ್ವ ಅಂತ. ಅದಕ್ಕೆ ಮುಂಚೆ ಈ ಮನೇಲಿ ಯಾರು ಇಲ್ಲಲ್ಲ ಅಂತ ಕೇಳ್ತಾಳೆ. ಇಲ್ಲ ಬೇಬಿ, ಎಲ್ಲರನ್ನು ಕಳಿಸಿದೆಲ್ಲ ಇವತ್ತಿನ ಮಟ್ಟಿಗೆ ಈ ಅರಮನೆಗೆ ನಾನೇ ರಾಜ ನೀನೇ ರಾಣಿ ಅಂತ ಹೇಳ್ತಾನೆ. ಇವತ್ತು ಯಾರು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಜೈ ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ ಕೇಳ್ತಾಳೆ. ಎಷ್ಟು ಪ್ರೀತಿಸ್ತೀರಾ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ, ತುಂಬ ಅಂದರೆ ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾನೆ. ಎಷ್ಟು ಪ್ರೀತಿಸ್ತೀನಿ ಅಂತ ತೋರಿಸ್ಲಿಕ್ಕಾಗಲ್ವಾ, ನೀವು ತೋರಿಸ್ಲಿಲ್ಲದ್ರೆ ಏನು, ನಾನು ತೋರಿಸ್ತೀನಿ ಅಂತ ಇಲ್ಲಿ ಮಲ್ಲಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಹಾಗೆ ಇಲ್ಲಿ ಜಯದೇವ್ ಮತ್ತು ಆನಂದ್ ಮಾತಾಡ್ತಾ ಇರ್ತಾರೆ. ಆವಾಗ ಆನಂದ್ ಹೇಳ್ತಾನೆ, ಏನೋ ಗಂಟ್ಲು ಕಿರಿಕಿರಿ ಅನಿಸ್ತಾ ಇದೆ. ಹೌದಾ, ನೀರು ಕುಡಿ. ಅಯ್ಯೋ ನನಗೆ ಚಮಕ ಕೊಡ್ತೀಯಾ, ನನಗೂ ಗೊತ್ತು ಅಂತ ಆನಂದ್ ಹೇಳ್ತಾನೆ. ನಾವು ಡ್ರಿಂಕ್ಸ್ ಮಾಡುವ ಅಂತ ಹೇಳ್ತಾನೆ ಆನಂದ್. ಆವಾಗ ಇಲ್ಲಿನೂ ಫೈರು, ಒಳಗಡೆನೂ ಫೈರು, ಸ್ವರ್ಗಕ್ಕೆ ಮುರೆಗೇನು ಅಂತ ಹೇಳ್ತಾನೆ. ಅದಕ್ಕೆ ಗೌತಮ್ ಬೇಡ ಅಂತ ಹೇಳ್ತಾನೆ. ಬೇಡ ಕಣು, ಭೂಮಿಕಾ ಗರ್ಭಿಣಿ ಬೇರೆ, ಏನಾದರೂ ಎಮರ್ಜೆನ್ಸಿ ಬಂದರೆ ಅದಕ್ಕೆ ನಾವಿಬ್ಬರು ಸನ್ಯಾಸಿಯಾಗ. ಅದಕ್ಕೆ ಆನಂದ್ ಹೇಳ್ತಾನೆ, ನಾನು ಯಾಕೆ ಸನ್ಯಾಸಿ ಆಗಲಿ, ಏನೂ ಆಗುತ್ತೆ, ಬೈ ಚಾನ್ಸ್ ಆದರೂ ಅಪರ್ಣ ಮ್ಯಾನೇಜ್ ಮಾಡ್ತಾಳೆ ಅಂತ. ಅದಕ್ಕೆ ಬೇಡ ಅಂತ ಗೌತಮ್ ಹೇಳ್ತಾನೆ. ಏನಾಗಲ್ಲ ಅಂತ. ಅದಕ್ಕೆ ಗೌತಮ್ ಹೇಳ್ತಾನೆ, ಏನಾಗಲ್ಲ, ನಾವು ಕುಡಿದ್ಮೇಲೆ ಅದಕ್ಕೆ ಗೊತ್ತಾಗಲ್ಲ, ನಾವು ಎಷ್ಟೇ ಕುಡಿದ್ರು ಕಮ್ಮಿ ಕುಡಿದ್ರು ನಾವು ಕುಡುಕೋರ ಅಂತ ಹೇಳ್ತಾನೆ. ನೀನು ಕುಡಿಬೇಡ, ನಾನು ಕುಡಿತೀನಿ, ನೀನು ಜಸ್ಟ್ ನನಗೆ ಗ್ಲಾಸ್ ಇಟ್ಕೋ ಅಷ್ಟೇ, ನಾನೇ 2 ಪೆಗ್ ಕುಡಿತೀನಿ ಅಂತ ಹೇಳ್ತಾನೆ. ಹಾಗೆ ಅಪರ್ಣ ಭೂಮಿಕೆ ಬರ್ತಾರೆ. ಏನು ಮಾತಾಡ್ತಾರೆ, ಏನಿಲ್ಲ ಅಂತ ಗೌತಮ್ ಹೇಳ್ತಾನೆ. ಅದಕ್ಕೆ ಆನಂದ್ ಹೇಳ್ತಾನೆ, ಗಂಡ ಹೆಂಡತಿನಲ್ಲಿ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕಂತ. ಅದಕ್ಕೆ ಆನಂದ್ ಹೇಳ್ತಾನೆ, ನಾನು ಹೇಳ್ತೀನಿ ಅಂತ. ವೆದರು ಸೂಪರ್ ಆಗಿದೆ, ಚಿಲ್ಡ್ ಆಗಿದೆ. ಹಾಗೆ ಮುಂದುಗಡೆ ಫೈರು, ಹಾಗೆ ಒಟ್ಟಿಗೆ ಹಾಕ್ಕೊಂಡ್ರೆ ಸಖತ್ತಾಗಿ ಇರುತ್ತೆ ಅಂತ ಗೌತಮ್ ಹೇಳಿದಂತ ಹೇಳ್ತಾನೆ. ನಾನೆಲ್ಲ ಹೇಳಿದ್ದೆ, ನೀನೆಲ್ಲ ಹೇಳಿದಂತ ಆನಂದ್ ಹೇಳ್ತಾನೆ. ಆವಾಗ ಅವನ ಹೆಂಡತಿ ಹೇಳ್ತಾರೆ, ಇದು ನಿಂದಲ್ಲ, ಗೌತಮ್ದಲ್ಲ ಐಡಿಯಾ, ನಿಂದ ಐಡಿಯಾ ಅಂತ ನಂಗೆ ಗೊತ್ತು ಅಂತ. ಅದಕ್ಕೆ ಗೌತಮ್ ಹತ್ರ ಆನಂದ್ ಹೇಳ್ತಾನೆ, ಇಲ್ಲಿ ಬೋರ್ ಆಗುತ್ತಲ್ಲ, ಏನಾದರೂ ಮಾಡಬೇಕಲ್ಲ, ಅದಕ್ಕೆ ಸೆಕೆಂಡ್ ಹನಿಮೂನ್ ಮಾಡು ಅಂತ. ಅದಕ್ಕೆ ಅಪೇಕ್ಷೆ ಏನಂತಿ ಅಂತ ತೂ ಅಂತ ಹೇಳ್ತಾಳೆ. ಆಯಿತು ಬಿಟ್ಬಿಡು, ದುಃಖ ಆದಾಗ ಸಂಕಟ ಆದಾಗ ಸಂಗೀತ ಇರಬೇಕು. ಸಂಗೀತ ಯಾರು ಅಂತ ಕೇಳ್ತಾಳೆ. ಅಯ್ಯೋ ಸಂಗೀತ ಹಾಡಮ್ಮ ಅಂತ ಹೇಳ್ತಾನೆ. ಹಾಗೆ ಅಂತ್ಯಾಕ್ಷರಿ ಆಡುವ ಅಂತ ಹೇಳ್ತಾನೆ. ಆಯಿತು ಸಖತ್ತಾಗಿ ಆಡು, ಆದರೆ ಗಂಟಲು ನಿಂದು ಸರಿ ಇಲ್ಲಲ್ಲ, ಸರಿ ಆಡು ಅಂತ ಹೇಳ್ತಾನೆ ಗೌತಮ್. ನಂದು ಗಂಟಲು ಸರಿ ಇದೆ ಅಂತ ಹೇಳ್ತಾನೆ ಆನಂದ್. ಹಾಗೆ ಆಡ್ತಾ ಇರ್ತಾರೆ. ಹಾಗೆ ಆವಾಗ ಶ್ರೀಚಕ್ರ ದಾರಿ ಆ ಸಾಂಗ್ ಆಡ್ತಾಳೆ ಭೂಮಿಕಾ. ಆವಾಗ ಆನಂದ್ ಕೇಳ್ತಾನೆ, ನಿಮಗೆ ಹುಟ್ಟುವ ಮಗುಗೆ ಏನಂತ ಹೆಸರಿಡಲಿಕ್ಕೆ ಅಂತ ಅಂದ್ಕೊಂಡಿದ್ದೀರಾ ಅಂತ. ಅದಕ್ಕೆ ಅವಳನ್ನ, ಮಗು ಹುಟ್ಟುವ ಮೊದಲೇ ಏನಂತ ನೀವು ಕೇಳ್ತಿದ್ದೀರಲ್ಲ ಅಂತ. ಗಾಡಿ ತಗೊಳ್ಳೋ ಮೊದಲೇ ನಂಬರ್ ಪ್ಲೇಟ್ ತಗೊಂಡಾಗೆ ಆಯಿತು, ಪ್ರಾಡಕ್ಟ್ ಬಂದಮೇಲೆ ಅಲ್ವಾ, ಮಗು ಹುಟ್ಟಿದ ಮೇಲೆ ಅಲ್ಲ ಹೆಸರಿಡೋದು ಅಂತ ಹೇಳ್ತಾಳೆ. ಅದಕ್ಕೆ ಹೇಳ್ತಾನೆ, ಈಗ ಅದೆಲ್ಲ ಇಲ್ಲ, ಮಗು ಹುಟ್ಟೋ ಮೊದಲೇ ಇಡ್ತಾರೆ ಅಂತ. ಅದಕ್ಕೆ ಅವನ ಹೆಂಡತಿ ಹೇಳ್ತಾಳೆ, ಅಲ್ಲ ಮಗು ಯಾವುದು ಅಂತ ಗೊತ್ತಾಗದೆ ಹೇಗೆ ಇಡಲಿಕ್ಕಾಗುತ್ತೆ, ಅದಕ್ಕೊಂದು ಆಚಾರ ವಿಚಾರ ಇರುತ್ತೆ, ಕುಲ ಗೋತ್ರ ಎಲ್ಲ ನೋಡಬೇಕಂತ. ಅದಕ್ಕೆ ಈಗ ನೋಡು, ನಿನ್ನ ಹೆಸರು ಸುನಂದಿ ಅಂತ ಇಟ್ಟಿದ್ರೆ ಏನಾಗ್ತಿತ್ತು ಅಂತ ಹೇಳ್ತಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯಿತು. ಹಾಗೆ ಮಲ್ಲಿ ಏನು ಮಾಡ್ತಾಳೆ ಜಯದೇವ್ ಮತ್ತು ಆ ಹುಡುಗಿಗೆ ಅಂತ ನೋಡಬೇಕು ನೆಕ್ಸ್ಟ್ ಎಪಿಸೋಡಲ್ಲಿ. ಹಾಗೆ ಇಲ್ಲಿ ಶಕುಂತಲಾ ದೇವಿಯ ಬಗ್ಗೆ ಏನು ಗೊತ್ತಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ. ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ. ಬೈ, ಟೇಕ್ ಕೇರ್.